Hello, myself Soumya KS, working as an assistant professor in GFGC Brahmasagara. In this video, we shall discuss about the store layout. In the previous video, we discussed about trade area analysis and rating plan method for choosing a particular retail location. A retail store layout, it refers to the interior of retail store arrangement of departments or grouping of merchandise. ಒಂದು ರಿಟೇಲ್ ಸ್ಟೋರ್ ಅಲ್ಲಿ ಯಾವ ರೀತಿ ಅಲ್ಲಿರ್ತಕ್ಕಂಥ ಮರ್ಚಂಡೈಸ್ ನ ಅರೇಂಜ್ ಮಾಡಿರ್ತಾರೆ, ಯಾವ ರೀತಿ ಸ್ಪೇಸ್ ಪ್ಲಾನ್ ಮಾಡಿರ್ತಾರೆ, ದಟ್ ಇಂಟೀರಿಯರ್ ಈಸ್ ಕಾಲ್ಡ್ ಆಸ್ ಸ್ಟೋರ್ ಲೇಔಟ್. Store layout, it is the integral to the interior look of the store because store layout helps movement of customer within the store. ನಾವು ರಿಟೇಲ್ ಸ್ಟೋರ್ಗೆ ಹೋದಾಗ ನೋಡಿರ್ಬೋದು, ದಟ್ ಟು ಪರ್ಟಿಕ್ಯುಲರ್ಲಿ ಇನ್ ಕೇಸ್ ಆಫ್ ಶಾಪಿಂಗ್ ಮಾಲ್ಸ್ ಆರ್ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್, ಅಲ್ಲಿ ಕಸ್ಟಮರ್ ಮೂವ್ಮೆಂಟ್ಗೆ ಅನುಕೂಲ ಆಗೋ ರೀತಿನಲ್ಲಿನೇ ಮರ್ಚಂಡೈಸ್ನೆಲ್ಲ ಆರ್ಗನೈಸ್ ಮಾಡಿರ್ತಾರೆ. ಪರ್ಟಿಕ್ಯುಲರ್ ಪ್ಲೇಸಲ್ಲಿ ವೇರಿಯಸ್ ಲೇಔಟ್ ಫಾರ್ಮ್ಸ್ ಇದೆ, ಆ ರೀತಿಯಾದಂಥ ಲೇಔಟ್ ಫಾರ್ಮ್ಸ್ ಅಲ್ಲೇನೆ ಅದನ್ನೆಲ್ಲ ಆರ್ಗನೈಸ್ ಮಾಡಿರ್ತಾರೆ. ಸ್ಟೋರ್ ಲೇಔಟ್ ಈಸ್ ಲೈಕ್ ಎ ಪ್ಲಾನ್ ಫಾರ್ ದಿ ಸ್ಟೋರ್ ವಿಚ್ ಏಡ್ ಮೂವ್ಮೆಂಟ್ ಅಂಡ್ ಫ್ಲೋ ಆಫ್ ಕಸ್ಟಮರ್ಸ್ ಸೊ ದಟ್ ದೇ ಮೂವ್ ಥ್ರೂ ದ ಎಂಟೈರ್ ಸ್ಟೋರ್. ಸ್ಟೋರ್ ಲೇಔಟ್ ಅಲ್ಲಿ ಬರೀ ಮರ್ಚಂಡೈಸ್ ನ ಎಲ್ಲಿ ಆರ್ಗನೈಸ್ ಮಾಡಬೇಕು, ಯಾವ ರೀತಿ ಅದನ್ನ ಡೆಕೋರೇಟ್ ಮಾಡಬೇಕು, ಯಾವ ರೀತಿ ಅಟ್ರಾಕ್ಟಿವ್ ಆಗಿ ಇಡಬೇಕು ಅನ್ನೋದಷ್ಟೇ ಅಲ್ಲ, ಕಸ್ಟಮರ್ ಮೂವ್ಮೆಂಟ್ಗೂ ಈಸಿ ಆಗೋ ರೀತಿನಲ್ಲಿ ಮಾಡಿರ್ತಾರೆ. ಇದರಿಂದ ಒಬ್ಬ ಕಸ್ಟಮರ್ ಒಂದು ಸ್ಟೋರ್ ಒಳಗೆ ಎಂಟ್ರಿ ಆಗಿ ಅಲ್ಲಿಂದ ಎಕ್ಸಿಟ್ ಆಗೋದ್ರೊಳಗೆ ದ ಹೋಲ್ ಸ್ಟೋರ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಮರ್ಚಂಡೈಸ್ನು ಅವನು ನೋಡಬಹುದು. In planning the layout, it is important to consider the issues related to logical sequencing, and a category of merchandise layout plan should be created in such a way that the shopping habits of the customer at the store should be promoted. ಅಂದ್ರೆ ಇಲ್ಲಿ ಒಂದು ಲೇಔಟ್ ಪ್ಲಾನ್ ಮಾಡಿದಾಗ ಬರೀ ಮರ್ಚಂಡೈಸ್ ನ ಆರ್ಗನೈಸ್ ಮಾಡೋದಕ್ಕಷ್ಟೇ ಇಂಪಾರ್ಟೆನ್ಸ್ ಕೊಡದೆ ಅದನ್ನ ಲಾಜಿಕಲ್ ಸೀಕ್ವೆನ್ಸಿಂಗ್ ಅಲ್ಲಿ ಆರ್ಗನೈಸ್ ಮಾಡಬೇಕು, ಹಾಗೂ ಒಬ್ಬ ಕಸ್ಟಮರ್ ಆ ಎಲ್ಲಾ ರೀತಿಯಾದಂಥ ಪ್ರಾಡಕ್ಟ್ ಶಾಪಿಂಗ್ ಮಾಡೋದಕ್ಕೆ ಈಸಿ ಆಗಿರಬೇಕು. Let's see various types of store layout. Store layout planning involves decisions about allocation of floor space, product groupings, and nature of traffic flow, which can take any of the following types. ಅಂದರೆ ಸ್ಟೋರ್ ಲೇಔಟನ್ನು ಅದರ ಪ್ಲಾನಿಂಗ್ ಮಾಡಬೇಕು ಅಂದರೆ ಅಲ್ಲಿ ಇಂಪಾರ್ಟೆಂಟ್ ಆಗಿ ಅವರು ಕನ್ಸಿಡರ್ ಮಾಡಬೇಕಾಗಿರುವಂಥದ್ದು ಫ್ಲೋರ್ ಸ್ಪೇಸ್, ಎಷ್ಟು ಸ್ಪೇಸ್ ಇದೆ ಅವೈಲಬಲ್, ಸ್ಪೇಸ್ ಎಷ್ಟಿದೆ. ದೆನ್ ಪ್ರಾಡಕ್ಟ್ ಗ್ರೂಪಿಂಗ್, ಯಾವ ಯಾವ ವೆರೈಟೀಸ್ ಪ್ರಾಡಕ್ಟ್ಸ್ನ ಅಲ್ಲಿ ಆಫರ್ ಮಾಡ್ತಾ ಇದ್ದಾರೆ. ದೆನ್ ನೇಚರ್ ಆಫ್ ಟ್ರಾಫಿಕ್ ಫ್ಲೋ, ಕಸ್ಟಮರ್ ಟ್ರಾಫಿಕ್ ಎಷ್ಟಿರುತ್ತೆ. ಇದರ ಬೇಸ್ ಮೇಲೆ ಯಾವುದೇ ಆದ ಒಂದು ರೀತಿಯಾದಂಥ ಸ್ಟೋರ್ ಲೇಔಟ್ನ ಪ್ಲಾನ್ ಮಾಡ್ಬೋದು. ಸ್ಟೋರ್ ಲೇಔಟ್ ಅಲ್ಲಿ ಮೇಜರ್ ಆಗಿ 4 ಟೈಪ್ಸ್ ಇದೆ. ದೇ ಆರ್ ಗ್ರಿಡ್ ಆರ್ ಸ್ಟ್ರೈಟ್ ಫ್ಲೋರ್ ಲೇಔಟ್, ಫ್ರೀ ಫಾರ್ಮ್ ಫ್ಲೋರ್ ಲೇಔಟ್, ರೇಸ್ ಟ್ರ್ಯಾಕ್ ಫ್ಲೋರ್ ಲೇಔಟ್ and storage layout. In that, first we shall see the grid or straight flow layout. ಇಲ್ಲಿ ಪಿಕ್ಚರ್ ಅಲ್ಲಿ ನೀವು ನೋಡಬಹುದು, ಇಲ್ಲಿ ವಾಲ್ ನ ಎಲ್ಲಾ ಸೈಡ್ ಅಲ್ಲೂ 4 ಇಲ್ಲಿ ಪ್ರಾಡಕ್ಟ್ಸ್ ನ ಇಟ್ಟಿರ್ತಾರೆ, ಹಾಗೂ ಕಸ್ಟಮರ್ ಒನ್ಸ್ ಎಂಟರ್ ಆದ್ಮೇಲೆ ಈ ವೇನಲ್ಲಿ ಹೀಗೆ ಹೋದಾಗ ಎರಡೂ ಸೈಡ್ ಅಲ್ಲೂ ಇರ್ತಕ್ಕಂಥ ಪ್ರಾಡಕ್ಟ್ಸ್ ನ ಮರ್ಚಂಡೈಸ್ ನ ಅವನು ನೋಡಬಹುದಾಗುತ್ತೆ. Then he can visit the whole store. Whole store now ಇಲ್ಲಿ ಕವರ್ ಮಾಡಿಕೊಂಡು he can come to the exit or checkout point. It is a commonly used layout followed by conventional grocery stores. ಯೂಶುವಲ್ ಆಗಿ ಕನ್ವೀನಿಯನ್ಸ್ ಸ್ಟೋರ್ಸ್ ಅಂತ ನಾವೇನು ಹೇಳ್ತೀವಿ, ಗ್ರಾಸರಿ ಸ್ಟೋರ್ಸ್ ಅಲ್ಲಿ ಈ ಗ್ರಿಡ್ ಫ್ಲೋ ಲೇಔಟ್ ನ ಅಥವಾ ಸ್ಟ್ರೈಟ್ ಫ್ಲೋ ಲೇಔಟ್ ನ ಯೂಸ್ ಮಾಡ್ತಾರೆ. ಇನ್ ದಿಸ್ ಒನ್ ಏರಿಯಾ ಆಫ್ ಡಿಸ್ಪ್ಲೇ ಈಸ್ ಅಲಾಂಗ್ ದಿ ವಾಲ್ಸ್ ಆಫ್ ದಿ ಸ್ಟೋರ್. The other merchandise is displayed in a parallel manner. ವಾಲ್ ಹೇಗಿರುತ್ತೆ ಆ ವಾಲ್ಗೆ ಫುಲ್ ಕಂಟಿನ್ಯೂಸ್ ಆಗಿ ಎಲ್ಲಾ ಕಡೆಯಿಂದನೂ
ಶೆಲ್ಫ್ ಅಲ್ಲಿ ಮರ್ಚೆಂಡೈಸ್ ನ ಅಲ್ಲಿ ಆರ್ಗನೈಸ್ ಮಾಡಿರ್ತಾರೆ. ಅದರ ಅಪೋಸಿಟ್ಗೆ ಪ್ಯಾರಲಲ್ ಆಗಿನೂ ಸಹ ಅರೇಂಜ್ ಮಾಡಿರ್ತಾರೆ. ಸೊ ದಟ್ ಕಸ್ಟಮರ್ ಇನ್ ಬಿಟ್ವೀನ್ ಹಿ ವಾಕ್ ಥ್ರೂ ದಿ ಸ್ಟೋರ್. It allows for movement within the area and uses space effectively. ಈ ಗ್ರಿಡ್ ಲೇಔಟ್ ಅಲ್ಲಿ ಸ್ಪೇಸ್ ನ ತುಂಬಾ ಚೆನ್ನಾಗಿ ಯುಟಿಲೈಸ್ ಮಾಡಬಹುದು, ಎಫೆಕ್ಟಿವ್ ಆಗಿ ಯುಟಿಲೈಸ್ ಮಾಡಬಹುದು. ಹಾಗೇನೆ ಕಸ್ಟಮರ್ ಹೋಲ್ ಸ್ಟೋರ್ ಅನ್ನ ಅವನು ಶಾಪಿಂಗ್ ಪರ್ಪಸ್ಗೆ ಯೂಸ್ ಮಾಡಬಹುದಾಗುತ್ತೆ. And it is most preferred layout in many retail stores that adopt self-service. Second one is free form flow layout. In this picture we can see that merchandise are organized with some distance by keeping some distance. ಬೇರೆ ಬೇರೆ ದೂರದಲ್ಲಿ ಇಲ್ಲಿ ಮರ್ಚೆಂಡೈಸ್ ನ ಆರ್ಗನೈಸ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಯಾವುದೇ ಒಂದು ಪರ್ಟಿಕ್ಯುಲರ್ ವೇ ಇಲ್ಲ, ಸ್ಟ್ರೈಟ್ ಆಗಿ ಒಂದೇ ಲೈನ್ ಅಲ್ಲಿ ಎಲ್ಲ ಮರ್ಚೆಂಡೈಸ್ ನ ಶೆಲ್ಫ್ಸ್ ಅಲ್ಲಿ ಇಟ್ಟಿದ್ದಾರೆ ಅಂತ. ದೂರದಲ್ಲಿ ಇಟ್ಟಿದ್ದಾರೆ, ಬೇರೆ ಬೇರೆ ರೀತಿನಲ್ಲಿ ಆರ್ಗನೈಸ್ ಮಾಡಿದ್ದಾರೆ. ಅಂಡ್ ಕಸ್ಟಮರ್ ಫ್ರೀ ಆಗಿ ಓಡಾಡೋ ಹಾಗೆ ಇಲ್ಲಿ ಸ್ಪೇಸ್ ಇದೆ. ಕಸ್ಟಮರ್ ಕ್ಯಾನ್ ಮೂವ್ ಫ್ರೀಲಿ ಹಿಯರ್ ಫಾರ್ ಶಾಪಿಂಗ್ purpose. That's why this free form flow layout is also called as boutique layout. It provides an informal setting to shoppers, facilitating shopping and browsing. ಅಂದ್ರೆ ವೇರಿಯಸ್ ಪ್ರಾಡಕ್ಟ್ಸ್ ಅವನಿಗೆ ಇಷ್ಟ ಇದೆಯೋ ಪ್ರಾಡಕ್ಟ್ ನ ಪರ್ಟಿಕ್ಯುಲರ್ ಪ್ರಾಡಕ್ಟ್ ನೇ ಅವ್ರು ಪರ್ಚೇಸ್ ಮಾಡಕ್ ಬಂದಿರಬಹುದು, ಆರ್ ಇನ್ ಕೇಸ್ ಆಫ್ ಇಂಪಲ್ಸ್ ಬೈಯಿಂಗ್ ಇಟ್ ಮೇ ಬಿ. ಸೊ ಇಲ್ಲಿ ಅವನು ಬೇರೆ ಬೇರೆ ಪ್ರಾಡಕ್ಟ್ ನ ಅದರ ಡೀಟೇಲ್ಸ್ ಏನಿದೆ ಅನ್ನೋದನ್ನ ಚೆಕ್ ಮಾಡ್ತಾ ಅವನು ಪರ್ಚೇಸ್ ಮಾಡಬಹುದು. ಇನ್ ದಿಸ್ ಮರ್ಚೆಂಡೈಸ್ ಇಸ್ ಅರೇಂಜ್ಡ್ ಇನ್ ಎ ಅಸಿಮೆಟ್ರಿಕಲ್ ಮ್ಯಾನರ್. ಯಾವುದೇ ಒಂದು ಪರ್ಟಿಕ್ಯುಲರ್ ವೇ ಇಲ್ಲ ಇಲ್ಲಿ ಆರ್ಗನೈಸ್ ಮಾಡೋದಕ್ಕೆ. ದೆನ್ ಇಟ್ ಅಲೋಸ್ ಫಾರ್ ಫ್ರೀ ಮೂವ್ಮೆಂಟ್ ಅಂಡ್ ಈಸ್ ಆಫನ್ ಯೂಸ್ಡ್ ಇನ್ ಡಿಪಾರ್ಟ್ಮೆಂಟ್ ಸ್ಟೋರ್ಸ್ ಟು ಎನ್ಕರೇಜ್ ಪೀಪಲ್ ಟು ಬ್ರೌಸ್ ಅಂಡ್ ಶಾಪ್. ವೆರೈಟೀಸ್ ಆಫ್ ಪ್ರಾಡಕ್ಟ್ಸ್ ಇದ್ದಾಗ ಹಾಗೂ ಡಿಫ್ರೆಂಟ್ ಪ್ರಾಡಕ್ಟ್ಸ್ ಇದ್ದಾಗ ಇಲ್ಲಿ ಕಸ್ಟಮರ್ ಈಸಿಯಾಗಿ ಒಂದು ಪ್ರಾಡಕ್ಟ್ ನ ಇನ್ನೊಂದು ಪ್ರಾಡಕ್ಟ್ ಜೊತೆ ಕಂಪೇರ್ ಮಾಡಿ ಪರ್ಚೇಸ್ ಮಾಡೋದಕ್ಕೆ ಈ ಲೇಔಟ್ ಫಾರ್ಮ್ ಯೂಸ್ ಆಗುತ್ತೆ. ದಿಸ್ ಫಾರ್ಮ್ ಡಸ್ ನಾಟ್ ಅಲೋ ಫಾರ್ ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಆಫ್ ರಿಟೇಲ್ ಸ್ಪೇಸ್ ಅವೈಲಬಲ್. ಬಟ್ ಈ ಟೈಪ್ ಲೇಔಟ್ ನ ಡಿಸ್ಅಡ್ವಾಂಟೇಜ್ ಅಂದ್ರೆ ಇಲ್ಲಿ ಸ್ಪೇಸ್ ನ ಎಫೆಕ್ಟಿವ್ ಆಗಿ ಯುಟಿಲೈಸ್ ಮಾಡೋದಕ್ಕೆ ಆಗೋದಿಲ್ಲ. The next one is the racetrack flow layout. See in this picture, full wall ಗೆ ಕಂಪ್ಲೀಟ್ ಆಗಿ ಅಟ್ಯಾಚ್ ಆಗಿರೋ ತರನೇ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ನ ಇಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಡಿಫ್ರೆಂಟ್ ಲೈಕ್ ಹೋಮ್ ಎಲೆಕ್ಟ್ರಾನಿಕ್ಸ್ ಬೇರೆ, ಟಾಯ್ಸ್, ಹೋಮ್ ಡೆಕೋರ್, ಸ್ಟೇಷನರಿ, ಗ್ರಾಸರೀಸ್, ಈ ತರ ಏನಿದೆ ಪ್ರಾಡಕ್ಟ್ಸ್ ನೆಲ್ಲ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ನ ಒಂದು ವಾಲ್ ಅಲ್ಲಿ ಬೇರೆ ಬೇರೆ ಫಾರ್ಮ್ ಅಲ್ಲಿ ಇಲ್ಲಿ ಆರ್ಗನೈಸ್ ಮಾಡಿದ್ದಾರೆ. ಅಂಡ್ ಈವನ್ ಇನ್ ದ ಮಿಡಲ್ ಆಲ್ಸೋ. ಬಟ್ ಕಸ್ಟಮರ್ ಹಿ ಕ್ಯಾನ್ ಮೂವ್ ಇನ್ ದಿಸ್ ವೇ. ಒಂದು ರೇಸ್ ಟ್ರ್ಯಾಕ್ ತರ ಒಂದು ಟ್ರ್ಯಾಕ್ ಏನ್ ಇದೆ, ಈ ಟ್ರ್ಯಾಕ್ ಅಲ್ಲಿ ಕಸ್ಟಮರ್ ಹೋಗ್ಬೋದು. ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ರೇಸ್ ಟ್ರ್ಯಾಕ್ ಫ್ಲೋ ಲೇಔಟ್. ದಿಸ್ ಲೇಔಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಲೂಪ್ ಲೇಔಟ್. ಇದನ್ನ ಲೂಪ್ ಲೇಔಟ್ ಅಂತಾನು ಕರೀತಾರೆ. ಹಿಯರ್ ಎ ಲೂಪ್ ಈಸ್ ಕ್ರಿಯೇಟೆಡ್. ಫಾರ್ ದಟ್ ರೀಸನ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಲೂಪ್ ಲೇಔಟ್. This layout offers an unusual, interesting and entertaining shopping experience. It encourages impulse and promotional purchase. ಯಾವಾಗ ಗ್ರಾಸರೀಸ್ಗೆ ಆಗಲಿ ಅಥವಾ ಬೇರೆ ಪ್ರಾಡಕ್ಟ್ಸ್ಗೆ, ಮರ್ಚೆಂಡೈಸ್ಗೆ, ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಡಿಫ್ರೆಂಟ್ ಮರ್ಚೆಂಡೈಸ್ಗೆ ರಿಲೇಟೆಡ್ ಆಗಿ ಪ್ರಮೋಷನಲ್ ಆಫರ್ಸ್ ಇದ್ದಾಗ ಈ ರೀತಿಯಾದಂಥ ಲೇಔಟ್ ಯೂಸ್ಫುಲ್ ಆಗುತ್ತೆ. Retailer with multiple departments can opt for this layout to attract shoppers for each department. ಇಲ್ಲಿ ಪ್ರತಿಯೊಂದು ಡಿಫ್ರೆಂಟ್ ವೆರೈಟೀಸ್ ಅಟ್ ದ ಸೇಮ್ ಟೈಮ್ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಆಗಿರೋದ್ರಿಂದ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಕ್ಯಾನ್ ಗೋ ಫಾರ್ ದಿಸ್ ಕೈಂಡ್ ಆಫ್ ಲೇಔಟ್. ನೆಕ್ಸ್ಟ್ ಒನ್ ಈಸ್ ಸ್ಟೋರೇಜ್ ಲೇಔಟ್. ಯೂಶುವಲ್ ಆಗಿ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಅಲ್ಲಿ ಅಥವಾ ಸೂಪರ್ ಮಾರ್ಕೆಟ್ಸ್ ಅಲ್ಲಿ ಈ ರೀತಿಯಾದಂಥ ಸ್ಟೋರೇಜ್ ಲೇಔಟ್ ನ ಯೂಸ್ ಮಾಡ್ತಾರೆ. ನೋಡಿ, ಫಸ್ಟ್ ಫ್ಲೋರ್ ಅಲ್ಲಿ ಒಂದು ಪರ್ಟಿಕ್ಯುಲರ್ ಮರ್ಚೆಂಡೈಸ್ ಇರುತ್ತೆ, ಸೆಕೆಂಡ್ ಫ್ಲೋರ್ ಅಲ್ಲಿ ಬೇರೆ ಪರ್ಟಿಕ್ಯುಲರ್ ಮರ್ಚೆಂಡೈಸ್, ಥರ್ಡ್ ಫ್ಲೋರ್ ಅಲ್ಲಿ ಬೇರೆ, ಈ ರೀತಿಯಾಗಿ ಡಿಫ್ರೆಂಟ್ ಫ್ಲೋರ್ಸ್ ಅಲ್ಲಿ ಬೇರೆ ಡಿಪಾರ್ಟ್ಮೆಂಟ್ಸ್ ವಿತ್ ಡಿಫ್ರೆಂಟ್ ಮರ್ಚೆಂಡೈಸ್ ನ ಆಫರ್ ಮಾಡೋದಕ್ಕೆ ಸ್ಟೋರೇಜ್ ಲೇಔಟ್ ಅಂತ ಹೇಳ್ತೀವಿ.
It is a common layout form among the independent and leading organized retailers. In this, stores have 2 or more floors, and this layout provides the best utilization of floor area. ಕೆಲವೊಂದು ರಿಟೇಲ್ ಸ್ಟೋರ್ಸ್ ಅಲ್ಲಿ ದೇ ಮೇ ಅಪ್ಲೈ 2 or more types of layouts. ಇಲ್ಲಿಗ ಅವರು ದೇ ಕ್ಯಾನ್ ಅಪ್ಲೈ ದಿ ಸ್ಟೋರೇಜ್ ಲೇಔಟ್, and within this storage layout they can go for either straight layout, straight flow or race track or free flow. ಯಾವುದನ್ನಾದರೂ ಅವರು ಅದನ್ನ ಅಪ್ಲೈ ಮಾಡಬಹುದು. And it allows the retailer to set different sections for different product categories. These are all the different types of retail store layouts. In summary, we can say that store layout refers to the interior retail store arrangement of departments or grouping of merchandise. At store layout planning, it involves taking decision about the allocation of floor space, product grouping, etc. It can be in any form like straight grid flow or racetrack or free flow or storage layout form. For further reference, you can refer these textbooks and study materials. Thank you.